ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಜೀವನದಲ್ಲಿ ಏನೇ ಬರಲಿ ಏನೇ ಹೋಗ್ಲಿ ಬಿಂದಾಸ್ ಆಗಿರಿ. ವೆಲ್ಕಮ್ ಟು ಅತ್ತವರ ಮೊಸರು ಕುಡಿಕೆ. ಕೃಷ್ಣ ಅವರು ಸಣ್ಣವರಾಗಿರುವಾಗ ಬೆಣ್ಣೆ ಮತ್ತೆ ಮೊಸರನ್ನ ಕದ್ದು ತಿಂತಿದ್ರಂತೆ. ಆ ತುಂಟಾಟಗಳನ್ನೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಮೊಸರು ಕುಡಿಕೆಯನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಕರ್ನಾಟಕದಲ್ಲಿ ಮೊಸರು ಕುಡಿಕೆ ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ಮಹಾರಾಷ್ಟ್ರ, ಗೋವಾ, ಗುಜರಾತ್ ಈ ಹಿಂದಿ ಮಾತಾಡೋ ಸ್ಟೇಟಲ್ಲೆಲ್ಲ ದಹಿ ಅಂಡಿ ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ನಮ್ಮ ಅತ್ತವರದಲ್ಲಿ ಮೊಸರು ಕುಡಿಕೆ ಸ್ಟಾರ್ಟ್ ಆಗಲಿಕ್ಕೆ ಮೂಲ ಕಾರಣ ಶ್ರೀ ಅರಸು ಮುಂಡತಾಯಿಯ ದೈವಸ್ಥಾನದ ಭಂಡಾರ ಕುಟುಂಬದವರು. ಭಂಡಾರ ಕುಟುಂಬದವರು ಶ್ರೀ ಕೃಷ್ಣ ಮಠ ಉಡುಪಿಗೆ ಹೋಗಿರುವಾಗ ಅಲ್ಲಿ ಮೊಸರು ಕುಡಿಕೆ ನೋಡಿ ನಮ್ಮ ಊರಲ್ಲೂ ಕೂಡ ಈ ಥರದೊಂದು ಮೊಸರು ಕುಡಿಕೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾರೆ. ಊರಿನವರೆಲ್ಲ ಸೇರಿ ಆಚರಣೆ ಮಾಡೋ ಈ ಮೊಸರು ಕುಡಿಕೆಗೆ ಈ ಭಂಡಾರ ಮನೆಯವರು ಎಷ್ಟು ಕನಸು ಕಂಡಿರ್ಬೋದು. ಸ್ಟಾರ್ಟಿಂಗ್ ಡೇಸಲ್ಲಿ ಎಷ್ಟು ಕಷ್ಟ ಆಗಿರ್ಬೋದು, ಎಷ್ಟು ಚರ್ಚೆಗಳಾಗಿರ್ಬೋದು. ಇದಷ್ಟೇ ಅಲ್ಲದೆ ಆಗಿನ ಟೈಮಲ್ಲಿ ನಮ್ಮ ಭಾರತ ಸರ್ಕಾರ ಕೂಡ ಅಲ್ಲ ಇದ್ದದ್ದು, ಬ್ರಿಟಿಷ್ ಸರ್ಕಾರ ಇತ್ತು. ನಾವು ಈ ಸಲ 116ನೇ ವರ್ಷದ ಮೊಸರು ಕುಡಿಕೆಯನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಇನ್ನು ಮೊದಲನೇ ವರ್ಷ ಮೊಸರು ಕುಡಿಕೆಯಲ್ಲಿ ನಮ್ಮ ತಾತವರ ತಾತ, ಅಜ್ಜಿಯವರ ಅಜ್ಜಿ ಇದ್ದಂಥ ಟೈಮ್ ಅದು. ಆಗಿನ ಕಾಲದಲ್ಲಿ 63 ರೂಪಾಯಿ ಮಾತ್ರ ಮೊಸರು ಕುಡಿಕೆಗೆ ಖರ್ಚಾಗ್ತಾ ಇತ್ತಂತೆ. ಇವಾಗೆಲ್ಲ ಮೊಸರು ಕುಡಿಕೆ ಸ್ಟಾರ್ಟ್ ಆಗುವಾಗಲೇ 6ರಿಂದ 6:30 ಆಗ್ತದೆ. ಆದರೆ ಮೊದಲೆಲ್ಲ ಮೊಸರು ಕುಡಿಕೆ ಸ್ಟಾರ್ಟ್ ಆಗ್ತಿದ್ದದ್ದು ಮಧ್ಯಾಹ್ನ 3:30ಗೆ. ಮಧ್ಯಾಹ್ನ 3:30ಗೆ ಸ್ಟಾರ್ಟ್ ಆಗಿ ಸಂಜೆ 6:30, 7 ಗಂಟೆಗೆಲ್ಲ ಮೊಸರು ಕುಡಿಕೆ ಮುಗಿತಾ ಇತ್ತು. ಗ್ಯಾಸ್ ಲೈಟ್ ಇಟ್ಕೊಂಡು ಎತ್ತಿನ ಗಾಡಿಗಳಲ್ಲಿ ಶೋಭಾಯಾತ್ರೆನ ಮಾಡ್ತಾ ಇದ್ರು. ಜೈ ಜೈ ಸೀತಾರಾಮ್, ಚಕುಮುಕು ಚಟ್ನಿ, ನಾನಿ ನನ್ನಿ, ಸಿದ್ಧಿವೇಶ ಇದೆಲ್ಲ ಅವಾಗದ ವಿಶೇಷವಾದ ಆಚರಣೆಗಳಂತೆ. ನಮ್ಮ ಊರಲ್ಲೇ ಆಗಲಿ ನಿಮ್ಮ ಊರಲ್ಲೇ ಆಗಲಿ ಈ ಥರದೊಂದು ವರ್ಷದಲ್ಲಿ ಈ ಥರದೊಂದು ಹಬ್ಬ ಆಗೋದ್ರಿಂದ ಊರವರನ್ನೆಲ್ಲ ನೋಡ್ಬೋದು. ಮತ್ತೆ ಓಲ್ಡ್ ಫ್ರೆಂಡ್ಸ್ ಅವರನ್ನೆಲ್ಲ ಮೀಟ್ ಆಗ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ನಮ್ಮ ಕರಾವಳಿ ಸೈಡಲ್ಲಿ ತಾಸೆ ಸೌಂಡ್ ಇಲ್ಲದೆ, ಹುಲಿ ಡ್ಯಾನ್ಸ್ ಇಲ್ಲದೆ ಯಾವುದೇ ಒಂದು ಒಳ್ಳೆ ಫಂಕ್ಷನ್ ಕೂಡ ಆಗುದೇ ಇಲ್ಲ. ಎಲ್ಲ ಒಳ್ಳೆ ಫಂಕ್ಷನ್ಸ್ಗೂ ತಾಸೆ ಸೌಂಡು, ಹುಲಿ ಡ್ಯಾನ್ಸ್ ಬೇಕೇ ಬೇಕು. ಹುಲಿವೇಷ ಹಾಕುವುದಕ್ಕೆ ಅದರದೇ ಆದ ಕ್ರಮ ಇದೆ. ಹುಲಿವೇಷ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಮೊದಲು ಊದು ಪೂಜೆ ಮಾಡ್ತಾರೆ. ಊದು ಪೂಜೆಗೆ ಊರಿನ ಹಿರಿಯರು ಬಂದು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಹುಲಿವೇಷ ಹಾಕುವವರಿಗೆ ಮತ್ತು ಹುಲಿವೇಷ ನಡೆಸುವವರಿಗೆ ಆಶೀರ್ವಾದ ಮಾಡ್ತಾರೆ. ಹುಲಿವೇಷ ಹಾಕೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ವಿಡಿಯೋ ಮಾಡಲಿಕ್ಕೆ ಬಂದ ನನಗೇನೆ ಸಾಕಾಗೋಯ್ತು. ಇನ್ನು ಇವರು ಊದು ಪೂಜೆಯಲ್ಲಿ ಹುಲಿ ಡ್ಯಾನ್ಸ್ ಮಾಡ್ತಾರೆ. ಊದು ಪೂಜೆ ಆದ ಮೇಲೆ ರಾತ್ರಿ ಎಲ್ಲ ಬಣ್ಣ ಹಾಕ್ಲಿಕ್ಕೆ ನಿಂತ್ಕೊಳ್ತಾರೆ. ಪೈಂಟ್ ಹಾಕುವಾಗ ಮೈಯೆಲ್ಲ ಉರಿತಾ ಇರ್ತದೆ. ಬೆಳಗ್ಗೆ ಆದ ಮೇಲೆ ಯಾವ ಜಾಗದಲ್ಲಿ ರಂಗ್ ಹಾಕ್ತಾರೆ ನೋಡಿ, ಅದೇ ಜಾಗದಲ್ಲಿ ಫಸ್ಟ್ ಹುಲಿವೇಷ ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಊದು ಪೂಜೆಯಿಂದ ಹುಲಿವೇಷ ತೆಗೆಯುವ ತನಕ ಶೂ, ಚಪ್ಪಲು ಯಾವುದು ಕೂಡ ಹಾಕುವುದಿಲ್ಲ. ಕಾಲಲ್ಲಿ ಹುಲಿ ಡ್ಯಾನ್ಸ್ ಮಾಡ್ತಾರೆ.
ಪಲ್ಟಿ ಹಾಕುವಾಗ ಎಷ್ಟೋ ಸಲ ಗಾಯ ಆಗ್ತದೆ. ಇದೆಲ್ಲ ಮರೆತು ಹುಲಿವೇಷದ ಸ್ಪಿರಿಟಿಂದ ಡ್ಯಾನ್ಸ್ ಮಾಡ್ತಾರೆ. ಎಲ್ಲ ಕಟ್ಟುವಾಗ ನೈಟ್ ಹೊತ್ತಲ್ಲೇ ಕಟ್ತಾರೆ. ನೈಟ್ ಹೊತ್ತೊಂದು 12 ಗಂಟೆ ಮೇಲೆ ಆಗ್ತದೆ ಕಟ್ಟುವಾಗ. ಯಾಕಂದರೆ ನೈಟ್ ಒಂದು 12 ಗಂಟೆ ಮೇಲೆ ಜನಗಳು ತುಂಬ ಯಾರು ರೋಡಲ್ಲಿ ಓಡಾಡುತ್ತಿಲ್ಲ. ಆ ಟೈಮಲ್ಲಿ ಮಡಿಕೆಲ್ಲ ಆರಾಮಾಗಿ ಕಟ್ಬೋದು. ಈ ಥರ ಯಾವುದಾದ್ರು ದೊಡ್ಡ ಬಸ್ ಇಲ್ಲಾಂದರೆ ದೊಡ್ಡ ದೊಡ್ಡ ವೆಹಿಕಲ್ ಯಾವ್ದಾದ್ರು ಇರ್ತದೆ ನೋಡಿ, ಅದರಲ್ಲಿ ಮೇಲೆ ಹತ್ತಿ ಈ ಥರ ಕಟ್ತಾರೆ. ಇದು ಮಡಿಕೆ ಕಟ್ಟುವಾಗ ಒಂದೇ ಥರ ಕಟ್ಟಬೇಕಂತ ಏನು ರೂಲ್ಸ್ ಇಲ್ಲ. ಪ್ರತಿಯೊಂದೊಂದು ಟೀಮ್ ಅವರು ಒಂದೊಂದು ಯೂನಿಕ್ ಟೈಪಲ್ಲಿ ಕಟ್ತಾರೆ, ಒಂದೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ತಾರೆ. ಅದಕ್ಕೊಂದೊಂದು ಡಿಫ್ರೆಂಟ್ ಪೇಂಟಿಂಗ್ ಎಲ್ಲ ಮಾಡಿ ಒಂದೊಂದು ಟೀಮಿದು ಕೂಡ ಕ್ರಿಯೇಟಿವಿಟಿ ಡಿಫ್ರೆಂಟ್ ಆಗಿರ್ತದೆ. ಇವತ್ತು ಹತ್ತವಾರ ಎಲ್ಲ ಕಂಬಕ್ಕೂ ಮಡಿಕೆ ಕಟ್ಟಿ ಆಯಿತು. ನಾಳೆ ಮೊಸರು ಕುಡಿಕೆ. ಹತ್ತಾರ ಮೊಸರು ಕುಡಿಕೆ ಎಲ್ಲ ಆಯಿತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.